ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಪೊಲೀಸವರು ಅರೆಸ್ಟ್ ಮಾಡೋಕ್ಕೆ ಅಂತ ಶಿವನ ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಇಲ್ಲಿ ಶಿವ ಯಾರು ಅಂತಂದಾಗ, ನಾನೇ ಶಿವು ಅಂತ ಹೇಳಿದಾಗ, ಪಿ ಸಿ ಇವ್ರನ್ನ ಅರೆಸ್ಟ್ ಮಾಡು ಅಂತ ಅಂದಾಗ ಮನೆಯವ್ರಿಗೆಲ್ಲರೂ ಸಹ ಶಾಕ್ ಆಗ್ತಿರುತ್ತೆ. ಎಲ್ಲರೂ ಸಹ ಚಪ್ರದ ಪೂಜೆ ಮಾಡ್ತಿರ್ಬೇಕಾದ್ರೆ ಶಾಕ್ ಆಗಿ ಇನ್ಸ್ಪೆಕ್ಟರ್ನ ನೋಡ್ತಾ ಇರ್ತಾರೆ. ಅವಾಗ ಪೂರ್ಣಿಮಾ ಕೇಳ್ತಾ ಇರ್ತಾಳೆ, ಏನಕ್ಕೆ ಅರೆಸ್ಟ್ ಮಾಡ್ತಿದ್ದೀರಾ, ಅವ್ರೇನು ಮಾಡಿದ್ರು ಅಂತ ಕೇಳ್ತಾ ಇರಬೇಕಾದ್ರೆ ಇಲ್ಲಿ ಪಲ್ಲವಿರು ಸಹ ಯಾಕೆ ಸರ್ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದಾಗ, ಡ್ರಗ್ ಕೇಸಲ್ಲಿ ಶಿವು ಅರೆಸ್ಟ್ ಆಗಿದ್ದಾನೆ, ಅದಕ್ಕೋಸ್ಕರ ಸಿಕ್ಬಿದ್ದಾನೆ, ಅವನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಎಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಶಿವು ಸಹ ತುಂಬ ಶಾಕ್ ಆಗಿ, ಯಾರು ಸರ್ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು, ಫಸ್ಟ್ ಆಫ್ ಆಲ್ ಯಾರು ಕೊಟ್ಟಿದ್ರು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದಾಗ, ನಿನ್ನ ಕೇಳೋ ಅವಶ್ಯಕತೆ ಇಲ್ಲ, ಕಾನ್ಸ್ಟೇಬಲ್ ಮನೆ ಎಲ್ಲನೂ ಸರ್ಚ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಕಾನ್ಸ್ಟೇಬಲ್ ಮನೆ ಎಲ್ಲ ಸರ್ಚ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಈ ಕಡೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಶಿವು ಅವರೇ ನಾನು ನಿಮ್ಮನ್ನು ಇಲ್ಲೇ ಸರ್ಚ್ ಮಾಡ್ತೀನಿ ಅಂತ ಶಿವನ ಮುಟ್ಟಿ ಎಲ್ಲ ಟಚ್ ಮಾಡಿ ಸರ್ಚ್ ಮಾಡ್ತಾ ಇರ್ತಾರೆ. ಹಾಗೆ ಶಿವನ ಚೆಕ್ ಮಾಡ್ತಾ ಇರಬೇಕಾದ್ರೆ ಪೊಲೀಸರು ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವನು ಜೇಬಿಂದ ಒಂದು ಈ ಕಡೆ ಪ್ಯಾಕೆಟ್ ಸಿಕ್ಬಿಡುತ್ತೆ. ಅದು ಡ್ರಗ್ ಪ್ಯಾಕೆಟ್ ಆಗಿರೋದ್ರಿಂದ ಅದನ್ನ ನೋಡಿ ಮನೆಯವರೆಲ್ಲರೂ ಸಹ ಶಾಕ್ ಆಗಿಬಿಡ್ತಾರೆ. ಆವಾಗ ಪೊಲೀಸ್ ಹೇಳ್ತಾ ಇರ್ತಾರೆ, ಇದನ್ನ ಏನಂತೀಯಪ್ಪ ಅಂತ ಅಂದಾಗ ಅವನಿಗೂ ಸಹ ಏನು ಮಾತಾಡಬೇಕು ಅಂತ ಗೊತ್ತಾಗ್ದಲೇ ಶಾಕ್ ಆಗಿ ನಿಂತ್ಕೊಂಡಾಗ, ಕಾನ್ಸ್ಟೇಬಲ್ ಇವನನ್ನು ಅರೆಸ್ಟ್ ಮಾಡಿ ಅಂತ ಪೊಲೀಸ್ ಹೇಳ್ತಾ ಇರ್ತಾರೆ. ಇನ್ನೇನು ಅರೆಸ್ಟ್ ಮಾಡೋಕ್ಕೆ ಬರಬೇಕು ಅಷ್ಟೊತ್ತಿಗೆ ಅಲ್ಲಿ ಅಜಿತ್ ಒಂದು ನಿಮಿಷ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದ್ಬಿಟ್ಟು, ಸಾರಿ ಸರ್, ಯಾವ ಬೇಸಸ್ ಮೇಲೆ ಇವ್ರನ್ನ ಅರೆಸ್ಟ್ ಮಾಡ್ತಿದ್ದೀರಾ ಅಂತ ತಿಳ್ಕೊಬೋದಾ ಅನ್ಬೇಕಾದ್ರೆ ಅಲ್ಲಿ ಪೊಲೀಸ್ ಹೇಳ್ತಾ ಇರ್ತಾರೆ, ಅದನ್ನ ಕೇಳೋಕ್ಕೆ ನೀವ್ಯಾರು ಅಂತ ರೂಢಾಗಿ ಮಾತಾಡ್ತಾ ಇರ್ತಾರೆ. ಅವಾಗ ಭೂಮಿ ಹೇಳ್ತಾ ಇರ್ತಾಳೆ, ಸಿದ್ಘಟ್ಟ ಪೊಲೀಸ್ ಸ್ಟೇಷನ್ ಅಜಿತ್ ನಾರಾಯಣ್ ಅಂತ ಅಂದಾಗ, ಸರ್ ನೀವಾ, ನಮಸ್ತೆ ಸರ್ ಅಂತ ಸೆಲ್ಯೂಟ್ ಹೊಡಿತಾ ಇರಬೇಕಾದ್ರೆ, ಅದೇ ಗ್ರಿ ನೀವು ನನ್ನ ಡ್ರೆಸ್ಸೇ ಹಾಕಿಲ್ಲ ನನಗೆ ಸೆಲ್ಯೂಟ್ ಹೊಡಿತಾ ಇದ್ದೀರಾ, ಡಿಪಾರ್ಟ್ಮೆಂಟ್ ಮೇಲೆ ಇಟ್ಕೊಂಡು ಅಪಾರ್ಟ್ಮೆಂಟ್ ಕಟ್ತಲೇ ಇದ್ದೀರಲ್ಲ, ಹಾಗಾದರೆ ನಾನು ನಿಮ್ಮ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪೊಲೀಸ್ ತುಂಬ ಟೆನ್ಷನ್ ಮಾಡ್ಕೊತಿದ್ದೀನಿ, ಏನು ಸರ್ ಅದು ವೀಡಿಯೋ ಅಂತ ಅಂದಾಗ ಒಂದು ವೀಡಿಯೋನ ತೋರಿಸ್ತಾನೆ. ಅವನಿಗೆ ತುಂಬ ನಾಚಿಕೆ ಆಗ್ತಿರುತ್ತೆ. ಅವಾಗ ಸರ್ ಪ್ಲೀಸ್ ಯಾರಿಗೂ ತೋರಿಸ್ಬೇಡಿ ಸರ್ ಪ್ಲೀಸ್ ಅಂತ ಅಂದಾಗ, ಇಲ್ಲಿ ಮದುವೆ ಸಂಭ್ರಮ ನಡೀತಾ ಇದೆ, ಇಲ್ಲೇನು ಬೇಡ, ಒಂದು ಕಾಫಿ ಡೇ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಕಾಫಿ ಕುಡ್ಕೊಂಡು ನಿನ್ನ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಅಂತ ಅಂದಾಗ, ಸರ್ ಬೇಡ ಸರ್ ಪ್ಲೀಸ್ ನಿಮ್ದು ಅಮ್ಮಯ್ಯ ಅಂತೀನಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರಬೇಕಾದ್ರೆ ಹ್ಞೂ ಅಂತ ಹೇಳ್ಬಿಟ್ಟು ಆ ಪೊಲೀಸ್ನ ಕಳಿಸ್ತಾನೆ. ಈ ಕಡೆ ಎಲ್ಲರೂ ಸಹ ಟೆನ್ಷನ್ ಆಗಿದ್ದರು ಸ್ವಲ್ಪ ಕೂಲಾಗಿ ನೋಡ್ತಾ ಇರ್ತಾರೆ ಅಜಿತ್ ಕಡೆ. ಈ ಕಡೆ ಶಿವು ಅಜಿತ್ ಹತ್ರ ಬಂದ್ಬಿಟ್ಟು, ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಕಮ್ಮಿಂಗ್ ಇನ್ ದ ರೈಟ್ ಟೈಮ್, ನೀನು ಏನಾದರೂ ಬರಲಿಲ್ಲ ಅಂತ ಅಂದಿದ್ರೆ ಬಹುಶಃ ಇವ್ರು ನನ್ನನ್ನು ಅರೆಸ್ಟ್ ಮಾಡ್ತಾಯಿದ್ರು, ಇಷ್ಟೊತ್ತಿಗೆ ನಾನು ಜೈಲ್ ಪಾಸ್ ಸೇರಬೇಕಿತ್ತು ಅಂತಂದಾಗ, ಯಾಕೆ ಆ ರೀತಿ ಅನ್ಕೋತೀರ, ಈ ಮನೆಯವ್ರು ನನ್ನವರು ಅಂತ ಅಂದ್ಕೊಂಡ್ಮೇಲೆ ನಿಮ್ಮನ್ನು ನಾನು ತೊಂದರೆಗೆ ಸಿಗಾಕ್ಸೋಕ್ಕೆ ಇಷ್ಟಪಡಲ್ಲ, ಯಾವುದೇ ಕಾರಣಕ್ಕೂ ನಿಮಗೆ ಏನಾಗೋಕ್ಕೂ ನಾನು ಬಿಡಲ್ಲ ಅಂತ ಅವನನ್ನು ಹಗ್ ಮಾಡ್ಕೊತಿರ್ತಾನೆ. ಈ ಕಡೆ ಪೂರ್ಣಿಮಾ ಅದನ್ನು ಖುಷಿಪಟ್ಟು ನೋಡಿ ಕಣ್ಣೀರಾಗ್ತಾ ಇರ್ತಾಳೆ. ಆವಾಗ ಅರ್ಚಕರು ಹೇಳ್ತಾ ಇರ್ತಾರೆ, ಪೂಜೆ ಶುರು ಮಾಡೋಣ ಅಂದಾಗ, ಸ್ಟಾರ್ಟ್ ಮಾಡಿ ಪುರೋಹಿತ್ರೆ ಅಂತ ಶಿವ ಹೇಳ್ತಿರ್ಬೇಕಾದ್ರೆ ಚಪ್ರದ ಪೂಜೆನ ಸೌಮ್ಯ ಹತ್ರ ಮಾಡಿಸ್ತಾ ಇರ್ತಾರೆ. ಈ ಕಡೆ ಅರ್ಚಕರು ಹೇಳ್ತಾ ಇರ್ತಾರೆ, ಎಲ್ಲರೂ ಸಹ ಅಕ್ಷತೆ ಹಾಕ್ಬಿಟ್ಟು ಆಶೀರ್ವಾದ ಮಾಡಿ ಅಂತ ಅಂದಾಗ ಚಪ್ರದ ಪೂಜೆಗೆ ಎಲ್ಲ ಅಕ್ಷತೆಗಳು ಹಾಕಿ ಆಶೀರ್ವಾದ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಶಿವ ತನ್ನ ಪಾಡಿಗೆ ತಾನು ಏನೋ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಮನೆಯವರೆಲ್ಲರೂ ಬರ್ತಾರೆ. ಬಂದ್ಬಿಟ್ಟು ಪೂರ್ಣಿಮಾ ಶಿವ ಅದು ಅಂತ ಹೇಳ್ತಿರ್ಬೇಕಾದ್ರೆ, ಏನು ಎಲ್ಲರೂ ಹಿಂಗೆ ಬಂದುಬಿಟ್ಟಿದ್ದೀರಾ, ಆಗಿದ್ದಾಯಿತು ಅದನ್ನು ಮರ್ತ್ಬಿಟ್ಟು ಸುಮ್ಮನೆ ಕುತ್ಕೊಳ್ಳಿ ಅಂತ ನನಗೆ ಹೇಳಕ್ಕೆ ಬಂದಿದ್ದೀರಾ ಅಂತ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾನೆ. ಮತ್ತೆ ಶಿವು ಹೇಳ್ತಾ ಇರ್ತಾನೆ, ಅಲ್ಲ ಸರಿಯಾಗಿ ಒಜ್ಜಿಸ್ಕೊಳ್ಳೋಕ್ಕೆ ನನಗೆ ಮನೇಲಿ ಬೆಡ್ಶೀಟೇ ಇಲ್ಲ ಅಂಥದ್ರಲ್ಲಿ ನಾನು ಡ್ರಗ್ ಮಾರೋ ಕೆಲಸನ ಮಾಡ್ತೀನಿ, ಅಚ್ಚೇ ಯಾರು ನನ್ನನ್ನು ಬೇಕು ಅಂತ ಟಾರ್ಗೆಟ್ ಮಾಡಿ ಇಂಥ ಕೆಲಸನ ಮಾಡ್ತಾ ಇದ್ದಾರೆ, ಯಾರು ಅಂತ ನನ್ನ ಕೈಗೆ ಸಿಗಬೇಕು ಅಂತ ಬೈತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಒಂದಂತೂ ನಿಜ, ನನ್ನನ್ನು ಯಾರು ಸಿಗಾಕಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೋ ಅವರಿಗಂತೂ ನಾನು ಸರಿಯಾದ ಪಾಠ ಕಲಿಸ್ತೇನೆ ಅಂತ ಅಂದಾಗ ದೇವ್ಯಾನಿ ಮತ್ತು ಶಿವಾನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಮತ್ತೆ ಶಿವ ಹೇಳ್ತಾ ಇರ್ತಾನೆ, ಮನೇಲಿ ಮಂಗಳ ಕಾರ್ಯ ನಡೀತಾ ಇದೆ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ, ಇಲ್ಲ ಅಂತಂದರೆ ಅವ್ರಿಗೆ ಒಂದು ಗತಿ ಮಾಡ್ತಿದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ದೇವ್ಯಾನಿ ಬೇಕು ಅಂತ, ಅಲ್ಲ ಶಿವು ಯಾಕಪ್ಪ ಈ ರೀತಿ ಅಂತೆ, ಇಲ್ಲಿರೋರೆಲ್ಲ ನಿನ್ನವರೇ ತಾನೇ, ನಿನ್ನವರೇ ನಿನಗೆ ಮೋಸ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ ಅಂದಾಗ ಶಿವು ನಗಾಡ್ಕೊಂಡು, ಅದು ಹಾಗಲ್ಲ ಅಮ್ಮ, ನಾನು ಉತ್ತಕ್ಕೆ ಬಂದು ವಾಸ ಮಾಡ್ತಾ ಇದ್ದೀನಿ, ಸುತ್ತಮುತ್ತ ಇರೋರೆಲ್ಲರೂ ಸಹ ನನ್ನವರೇ ಅಂತ ನಾನು ಅಂದ್ಕೊಂಡ್ರೆ ತುಂಬ ತಪ್ಪಾಗಿಬಿಡುತ್ತೆ ಅಂತ ಇರಬೇಕಾದ್ರೆ ಶಿವಾನಿ, ವಾಟ್ ಯು ಮೀನ್, ಹಾಗಾದರೆ ನಾವೆಲ್ಲ ನಿನ್ನ ಕಣ್ಣಿಗೆ ಹಾವುಗಳ ಥರ ಕಾಣ್ತಾ ಇದ್ದೀವ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಮತ್ತೆ ಶಿವಾನಿ ಹೇಳ್ತಾಳೆ, ನಾನು ಅವ ಅಥವಾ ನನ್ನ ತಂಗಿ ನನ್ನ ಅಕ್ಕ ಅವ ಅಂತ ಅನ್ಬೇಕಾದ್ರೆ, ಅಕ್ಕ ತಂಗಿರಲ್ಲೇ ಅಕ್ಕ ಓಕೆ, ಆದರೆ ಇನ್ನೆರಡು ತಂಗಿದಿರಿದುವಲ್ಲ ಅವೇ ಇಂಥ ಕೆಲಸ ಮಾಡೋದು ಅಂತ ಅಂದಾಗ, ಏಯ್ ಏನು ಮಾತಾಡ್ತಿದ್ದೀಯ ಅಂತ ಶಿವಾನಿ ಹೇಳ್ತಿರ್ಬೇಕಾದ್ರೆ, ಏಯ್ ನೋಡು, ನಾನು ಇರಬಾರ್ದು ಅಂತ ಅಂದರೆ ಡೈರೆಕ್ಟಾಗಿ ಹೇಳು, ಅದನ್ನು ಬಿಟ್ಟು ಈ ಥರ ಚೀಪು ಟ್ರಿಕ್ಸ್ ಎಲ್ಲ ನೀನೇನಾದರೂ ಯೂಸ್ ಮಾಡಿದರೆ ನನ್ನ ಬುದ್ಧಿ ಏನು ಅಂತ ತೋರಿಸ್ಬೇಕಾಗುತ್ತೆ ಅಂತ ಅವನು ಸಹ ಬೈತಾ ಇರ್ತಾನೆ.
ಆಗ ಅವನಿ ಹೇಳ್ತಾ ಇರ್ತಾಳೆ, ಅಲ್ಲೋ ನಾವ್ಯಾರು ಸಹ ಇಂಥ ಚೀಪ್ ಸ್ಟ್ರಿಕ್ಸ್ನೆಲ್ಲ ಮಾಡಿಲ್ಲ ಅಂತ ಇರಬೇಕಾದ್ರೆ ಶಿವು ಸಮಾಧಾನ ಮಾಡ್ಕೊ, ಆಗೋದೆಲ್ಲ ಆಗೋಯ್ತು ಬಿಟ್ಬಿಡು ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ, ಹೇಗಮ್ಮ ಬಿಡೋಕ್ಕಾಗುತ್ತೆ, ನಿಮ್ಮ ಮಗ ಬಂದು ನನ್ನ ಕಾಪಾಡಿದ್ಕೆ ಸರಿ ಹೋಯ್ತು, ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ಕಂಬಿಲಿ 1 2 3 ನಾನು ಎಣಿಸ್ಬೇಕಿತ್ತು ಅಂತ ಶಿವು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಹಾಗೆ ಇಂಥ ಊಸರೊಳ್ಳಿ ಕೆಲಸ ಎಲ್ಲ ಮಾಡೋದು ಬಿಟ್ಟು ಡೈರೆಕ್ಟಾಗಿ ನೇರವಾಗಿ ಮಾತಾಡಬೇಕು ಅಂತ ಅಂದಾಗ ಶಿವಾನಿ, ಮಿಸ್ಟರ್ ಮೊದಲು ನೀನು ಡೈರೆಕ್ಟಾಗಿ ಮಾತಾಡೋದನ್ನು ಕಲಿ ಅಂತ ಅಂದಾಗ, ನಾನು ಮಾತಾಡಬೇಕು ಅಂತಂದರೆ ಮೊದಲು ನೀನು ಸರಿಯಾಗಿರು ಅಂತ ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಅವಾಗ ಪಲ್ಲವಿ ಹೇಳ್ತಾ ಇರ್ತಾಳೆ, ಶಿವು ಪ್ಲೀಸ್ ಸಮಾಧಾನ ಮಾಡ್ಕೊ, ನಡೀತಾ ಇರೋದು ನಿನ್ನ ತಂಗಿ ಮದುವೆ, ಮನೆ ತುಂಬ ಜನ ಇದ್ದಾರೆ, ಅರ್ಥ ಮಾಡ್ಕೊ ಅಂತ ಅನ್ಬೇಕಾದ್ರೆ ಸತ್ಯಣ್ಣನ ಸಹ ಹೌದು ಶಿವು ಅವರೇ, ಇದನ್ನೆಲ್ಲ ಆಮೇಲೆ ಮಾತಾಡ್ಬೋದು, ಇವಾಗ ಸೈಲೆಂಟ್ ಆಗಿರಿ ಅಂತ ಹೇಳ್ತಿರ್ಬೇಕಾದ್ರೆ, ಆಗಲ್ಲ ಸರ್, ಇವ್ರುಗಳಿಗೆ ನೋವಾಗಿದೆ ಅಂತ ನನ್ನ ಮೇಲೆ ಆರೋಪ ಮಾಡೋದು ಎಷ್ಟು ಸರಿ ಅಂತ ಅನ್ಬೇಕಾದ್ರೆ ಮತ್ತೆ ಶಿವಾನಿಗೆ ಕೋಪ ಮಾಡಿಕೊಂಡು, ಅಲ್ಲ ಸರ್ ಇವ್ನಿಗೆ ನೋವಾಗಿದೆ ಅಂತ ನಮ್ಗಳ ಮೇಲೆ ಆರೋಪ ಮಾಡ್ತಾ ಇದ್ದಾನಲ್ಲ, ಇದು ಸರಿನಾ ಅಂತ ಇಬ್ಬರು ವಾದ ವಿವಾದ ಮಾಡ್ತಾ ಇರಬೇಕಾದ್ರೆ ಪೂರ್ಣಿ ಸುಮ್ಮನಿರು 1 ನಿಮಿಷ ಅಂತ ಹೇಳ್ತಾ ಇರ್ತಾಳೆ. ನೋಡ್ಮಮ್ಮ ಅದೆಲ್ಲ ಕೇಳೋಕ್ಕಾಗಲ್ಲ, ನಮ್ಮನೇಲೆ ನಮ್ಮನ್ನು ಅಪರಾಧಿ ಥರ ನೋಡ್ತಾ ಇದ್ದೇನೆ ಅನ್ಬೇಕಾದ್ರೆ ಶಿವು ಮತ್ತೆ ಹೇಳ್ತಾ ಇರ್ತಾನೆ, ಅಲೋ ಎಕ್ಸ್ಕ್ಯೂಸ್ ಮೀ, ಅದು ನಿಮ್ಮನೆ ಅಲ್ಲ, ನಮ್ಮನೇಲಿ ನನ್ನನ್ನೇ ನೀನು ಅಪರಾಧಿ ಥರ ನೋಡ್ತಾ ಇದೀಯಾ ಅಂತ ಮತ್ತೆ ವಾದನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಅವನಿ ಹೇಳ್ತಾ ಇರ್ತಾಳೆ, ಇಲ್ಲೇ ಪೊಲೀಸು ಲಾಯರು ಎಲ್ಲ ಇದ್ದಾರಲ್ಲ, ಅವರೇ ಜಡ್ಜ ಕೊಡಲಿ ಬಿಡಿ, ಜಡ್ಜ್ಮೆಂಟ್ ಏನು ಅಂತ ಅವರೇ ಹೇಳ್ತಾರೆ ಅನ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಲಿ ಅಂತ ಹೇಳ್ತಾ ಇರಬೇಕಾದ್ರೆ ಅವನಿ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ, ಜಗಳನ ದೊಡ್ಡದಾಗಿ ಮಾಡಬೇಡ, ಇವತ್ತೇನಾದರೂ ಶಿವು ಅರೆಸ್ಟ್ ಆಗಿದ್ರೆ ಅವ್ನು ಮಾತ್ರ ಮರ್ಯಾದೆ ಅಲ್ಲ, ನಮ್ಮ ಮನೆ ಇಡೀ ಮರ್ಯಾದೆ ಎಲ್ಲ ಹೋಗ್ತಾ ಇತ್ತು ಅಂತ ಹೇಳ್ತಾ ಇರ್ತಾಳೆ. ನೋಡು ಶಿವ, ಇದನ್ನೆಲ್ಲ ಆಮೇಲೆ ಮಾತಾಡೋಣ ಪ್ಲೀಸ್, ಬಾರಪ್ಪ ಇವಾಗ ಊಟ ಮಾಡು ಅಂತ ಅಂದಾಗ, ಊಟ ಮಾಡೋಕ್ಕೆ ಬರ್ತೀನಿ ಆಯಿತಾ, ನನಗೆ ಆಲ್ರೆಡಿ ಹೊಟ್ಟೆ ತುಂಬಿದೆ, ನೀವೆಲ್ಲ ಹೋಗಿ ಊಟ ಮಾಡಿ ಅಂತ ಕೋಪ ಮಾಡಿಕೊಂಡು ಈ ಕಡೆ ಶಿವು ಬೇಜಾರು ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಶಿವು ಒಬ್ಬನೇ ರೂಮಲ್ಲಿ ಕೂತ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಆ ಕಡೆ ಪೊಲೀಸ್ ಬಂದು ಇಲ್ಲಿ ಶಿವು ಯಾರು ಅಂತ ಕೇಳಿದ್ದು, ಹಾಗೆ ನೀನು ಡ್ರಗ್ ಕೇಸಲ್ಲಿ ನಿನ್ನನ್ನು ಅರೆಸ್ಟ್ ಮಾಡಬೇಕು, ನಮಗೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ ಎಲ್ಲ ಸರ್ಚ್ ಮಾಡಬೇಕಾದ್ರೆ ಅವ್ನ ಜೇಬಲ್ಲಿ ಡ್ರಗ್ ಸಿಕ್ಕಿದ್ದು, ಇವನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ್ದು, ಅಜಿತ್ ಬಂದು ಕಾಪಾಡಿದ್ದು, ಪ್ರತಿಯೊಂದನ್ನು ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಅದನ್ನು ಪೂರ್ಣಿ ನೋಡಿಕೊಂಡು ತುಂಬ ಸಂಕಟ ಪಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಂಗೀತ ಬಂದು, ಏನು ಪೂರ್ಣಿ ನೀನು ಅವನನ್ನು ಸಮಾಧಾನ ಮಾಡಬೇಕು ಅಂತ ಬಂದಿದ್ದೀಯಾ ಶಿವನ ಅಂದಾಗ, ಪಾಪ ಕಣೆ 3 ಗಂಟೆ ರಾತ್ರಿಯಲ್ಲಿ ಬಂದ, ಏನೂ ತಿಂದಿಲ್ಲ ಅದಕ್ಕೆ ಬಂದೆ ಅಂದಾಗ, ನೀನೇನಾದರೂ ಮಾತಾಡ್ಸೋಕೆ ಹೋದರೆ ಅವನು ನಿನ್ನ ಮೇಲೆ ಕಿರ್ಚಾಡ್ಬಿಡ್ತಾನೆ ಅಲ್ವಾ ಅಂತ ಅಂದಾಗ, ಅದಕ್ಕೆ ನನಗೂ ಭಯ ಆಗ್ತಿದೆ ಅಂದಾಗ, ಏನೇ ಈ ಥರ ಹೇಳ್ತಾ ಇದ್ದೀಯಾ, ಮದುವೆಗೆ ಮುಂಚೆ ಯಾವ ಥರ ಇದ್ದೆ, ಯಾರಾದರೂ ಕೋಪ ಮಾಡ್ಕೊಂಡ್ರೆ ಯಾವ ಥರ ಮಾಡ್ತಾ ಇದ್ದೆ, ಈಗ ಹಾಗೇ ಮಾಡು ಅಂದಾಗ, ಇಲ್ಲಪ್ಪ ಅವನು ತುಂಬ ಕೋಪ ಮಾಡ್ಕೊಂಡಿದ್ದೇನೆ ಅನ್ಬೇಕಾದ್ರೆ, ಮಕ್ಕಳು ಚಂಡಿ ಆದರೆ ತಾಯಿ ರಣಚಂಡಿ ಆಗಬೇಕು ಕಣೆ, ಆ ಥರ ಮಾಡಲೇಬೇಕು, ನೀನು ಹೋಗು ಆಲ್ ದ ಬೆಸ್ಟ್ ಅಂದಾಗ, ಸರಿ ಅಂದ್ಬಿಟ್ಟು ಇಲ್ಲಿ ಅವನ ಜೊತೆ ಮಾತಾಡೋಕ್ಕೆ ಅಂತ ಪೂರ್ಣಿಮಾ ಬರ್ತಾ ಇರ್ತಾಳೆ. ಈ ಕಡೆ ಪೂರ್ಣಿಮಾ ಶಿವ ಹತ್ರ ಬಂದ್ಬಿಟ್ಟು, ಬಾ ಊಟಕ್ಕೆ ಅಂತ ಕರಿತಾಳೆ. ನಾನು ಆಗಲೇ ಬೇಡ ಅಂತ ಹೇಳಿದ್ನಲ್ಲ ನಿಮಗೆ ಅಂತ ಶಿವು ಎದ್ದು ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ, ಬೇಡ ಅಂತಂದರೆ ಬಿಡಾರ ಯಾರು, ಬಲವಂತಾಗಿ ಎಳ್ಕೊಂಡೋಗಿ ತಿನ್ನಿಸ್ತಾನೆ ಅಂತ ರಣಚಂಡಿ ಅವತಾರ ತಗೊಂಡಾಗ ಅವ್ರನ್ನ ನೋಡಿ ಇವನು ಶಾಕಾಗಿ ಹಾಗೆ ನಿಂತಿರ್ತಾನೆ. ಮತ್ತೆ ಪೂರ್ಣಿಮಾ ಹೇಳ್ತಾ ಇರ್ತಾಳೆ, ಈಗೇನು ಬರ್ತೆ ಇಲ್ವೋ, ಕರಿತಾ ಇರೋದು ನಿಮ್ಮಮ್ಮ, ನಾನು ಊಟಕ್ಕೆ ಬರ್ತೆ ಇಲ್ವಾ ಅಂದಾಗ, ನೀವು ಹೀಗೆಲ್ಲ ಮಾತಾಡಿದರೆ ಯಾರು ಬರ್ತಾರೆ, ನನಗೆ ಊಟ ಬೇಡ ಅಂದಾಗ, ಓಹೋ ಬೇಡವಾ, ಇರು ಹಾಗಾದರೆ ನಾನು ಮಾಡ್ತೀನಿ ನೋಡು ಇರು ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅದನ್ನು ನೋಡಿ ಈ ಕಡೆ ಸಂಗೀತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪೂರ್ಣಿ ಹೋಗ್ಬಿಟ್ಟು ತಟ್ಟೆಯಲ್ಲಿ ಊಟ ಹಾಕೋ ಬಂದ್ಬಿಟ್ಟು ತಿನ್ಸೋಕ್ಕೆ ಅಂತ ಬಂದಾಗ ಬೇಡ ಅಂತ ಹೇಳ್ತಾನೆ. ಅವಾಗ ಸಂಗೀತನ ಕರೆದು 1 ನಿಮಿಷ ಬಾಯ್ಲಿ ಅಂತ ಅಂದಾಗ, ಏನು ಪೂರ್ಣಿ ಅಂತ ಅಂದಾಗ, ನೀನೇ ಕೈ ತುತ್ತು ಹಾಕು ಇವನಿಗೆ ಅಂದಾಗ ಶಿವು ಬೇಡ ಅಂತ ಹೇಳ್ತಾ ಇರ್ತಾನೆ. ಯಾಕಪ್ಪ ನಾನು ಕೈ ತುತ್ತು ಹಾಕಿದ್ರು ನೀನು ತಿನ್ನಲ್ವಾ ಅಂದಾಗ, ಹಾಗೇನಿಲ್ಲ ಅಮ್ಮ, ನನಗೆ ಕೈ ತುತ್ತು ತಿಂದು ಅಭ್ಯಾಸನೇ ಇಲ್ಲ ಅಂತ ಅಂದಾಗ ಅವ್ನ ಮಾತನ್ನ ಕೇಳಿ ಇಬ್ಬರು ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಅವಾಗ ಸಂಗೀತ ಹೇಳ್ತಾ ಇರ್ತಾಳೆ, ಅಷ್ಟೇ ತಾನೇ, ಬೇಜಾರು ಮಾಡ್ಕೋಬೇಡ, ನೀನು ಕೂತ್ಕೊ ನಾನು ಊಟ ಮಾಡಿಸ್ತೀನಿ ಅಂದಾಗ, ಬೇಡ ಅಂತ ಇರಬೇಕಾದ್ರೆ ನಾನು ಪೂರ್ಣಿ ಅಷ್ಟು ಸಾಫ್ಟಲ್ಲ, ಕೂತ್ಕೊಂಡ್ಬಿಟ್ಟು ಕೈ ತುತ್ತನ್ನ ಕೊಡ್ತಾ ಇರ್ತಾಳೆ. ಕೈ ತುತ್ತು ತಿಂತ ಈ ಕಡೆ ತುಂಬ ಕಣ್ಣೀರು ಹಾಕ್ತಾ ಇರ್ತಾನೆ. ಅವಾಗ ಹೇಳ್ತಾಳೆ, ಇವಾಗ ಅಭ್ಯಾಸ ಆಯಿತಾ, ಕೈ ತುತ್ತು ಚೆನ್ನಾಗಿದೆಯಾ ಅಂದಾಗ ಹ್ಞೂ ಅಂತ ಕಣ್ಣೀರು ಹಾಕ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಪೂರ್ಣಿ ಅದನ್ನು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಸತ್ಯಣ್ಣನಿಗೆ ಹೇಳ್ತಾ ಇರ್ತಾನೆ, ಮದುವೆ ಮನೇಲಿ ಇಷ್ಟೊಂಥರ ಡೆಕೋರೇಷನ್ ಇರುತ್ತೆ ಅಂತ ನನಗೆ ಗೊತ್ತಿತ್ತು, ಆದರೆ ಇಷ್ಟೊಂಥರ ಕರೆಕ್ಷನ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸತ್ಯಣ್ಣ ಹಾಗೆ ನಗಾಡ್ತಾ ಇರ್ತಾನೆ. ಅಲ್ಲ ಸತ್ಯಣ್ಣ, ಪ್ರತಿಯೊಬ್ಬರ ಮನೇಲೂ ಪ್ರಾಬ್ಲಮ್ ಇರುತ್ತೆ, ಆದರೆ ಈ ಮನೇಲಿ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಾಬ್ಲಮ್ ಇದೆ, ಆದಷ್ಟು ಬೇಗ ಪಲ್ಲೆಯವರಿಗೆ ನೀವು ಡೈವರ್ಸ್ ವ್ಯವಸ್ಥೆ ಮಾಡಬೇಕು, ಅದನ್ನು ನೀವೇ ನೋಡ್ಕೋಬೇಕು ಅಂತ ಅನ್ಬೇಕಾದ್ರೆ, ಸರಿ ನಾನು ಅದನ್ನು ನೋಡ್ಕೋತೀನಿ, ನೀನು ತಲೆ ಕೆಡಿಸ್ಕೋಬೇಡ, ನಾನೊಬ್ರಿಗೆ ಹೇಳಿದ್ದೀನಿ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಭೂಮಿ ತುಂಬ ಕಣ್ಣೀರು ಹಾಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ತನ್ನ ಅಪ್ಪ ಅಮ್ಮನ ಜೊತೆ ಇದ್ದಿದ್ದು ನೆನಪೆಲ್ಲ ನೆನಪು ಮಾಡಿಕೊಂಡು, ಅವರಮ್ಮ ಕೈ ತುತ್ತು ತಿನ್ನಿಸಿದ್ದು, ಅವರಪ್ಪ ಆಡಿಸಿ ಬೆಳೆಸಿದ್ದು ಎಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಲ್ಲಿ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಬಂದು, ಏನಾಯಿತು ಭೂಮಿ ಅಂತ ಕೇಳ್ತಿರ್ಬೇಕಾದ್ರೆ ಕಣ್ಣೀರು ಒರೆಸ್ಕೊಂಡು ಭೂಮಿ ಹೇಳ್ತಾ ಇರ್ತಾಳೆ, ಕಣ್ಣಿಗೆ ಧೂಳು ಬೀಳ್ತು ಅಷ್ಟೇ, ನಾನೇನು ಅಳ್ತಾ ಇಲ್ಲ ಅನ್ಬೇಕಾದ್ರೆ, ನಾಲಿಗೆಗೆ ಸುಳ್ಳು ಹೇಳೋದು ಈಸಿ, ಆದರೆ ಗಂಟ್ಲಲ್ಲಿರೋ ದನಿ ಕಣ್ಣಲ್ಲಿರೋ ನೀರು ಯಾವತ್ತೂ ಸುಳ್ಳು ಹೇಳಲ್ಲ, ಅದೇನು ಅಂತ ನಿಜ ಹೇಳು, ಏನು ಕಳ್ತಿದ್ಯಾ ಹೇಳು ಭೂಮಿ ಅಂತ ಅಜಿತ್ ಇಲ್ಲಿ ಕೇಳ್ತಾ ಇರ್ತಾನೆ.
ಅವಾಗ ಭೂಮಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನಾಳೆ ಸೌಮ್ಯನಿಗೆ ಮಾತೃಭೋಜನ ಮಾಡ್ತಾರೆ, ತನ್ನ ಮಗಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಕೈಯಾರ ಅವ್ರ ತಾಯಿ ಮಾಡಿ ಅದನ್ನು ತಿನ್ನಿಸೋ ದಿನ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಅಜಿತು ಸಹ ಆಶ್ಚರ್ಯವಾಗಿ ಕೇಳ್ತಾ ಇರ್ತಾನೆ. ಈ ಕಡೆ ಆ ಮಾತನ್ನ ಸಂಗೀತನೂ ಕೇಳ್ಕೊತಾ ಇರ್ತಾಳೆ. ಹಾಗೆ ಭೂಮಿ ಹೇಳ್ತಾ ಇರ್ತಾಳೆ, ಅದನ್ನೆಲ್ಲ ನೋಡೋಕ್ಕೆ ನನಗೆ ತುಂಬ ಸಂಕಟ ಆಗುತ್ತೆ ಯಜಮಾನ್ರೆ, ಹೊಟ್ಟೆಯಲ್ಲಿ ಇರಬೇಕಾದ್ರೆ ಮಾಂಸದ ಮುದ್ದೆ ಥರ ಜೀವ ಕೊಡೋಳು ನಮಗೆ ತಾಯಿ, ಹಾಗೆ ಹೊಟ್ಟೆಗೆ ಬಟ್ಟೆ ಕಟ್ಟಿ ನಮ್ಮನ್ನೆಲ್ಲ ಸಾಕಿ ಸಲಹಿ ದೊಡ್ಡೋಳು ಮಗ ಮಾಡೋಳು ತಾಯಿ, ನಾಳೆ ಅದನ್ನ ಕಳಿಸೋ ದಿನ ಬಂದಿದೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಹಾಗೆ ದೇವತೆಗಳಿಗೆ ಅಮೃತ ಬೇಕು ಅಂತ ಹಾಲಿನ ಸಮುದ್ರನೇ ಕಡಿದ್ರು. ಆದರೆ ಮನುಷ್ಯನಿಗೆ ಆ ಕಷ್ಟ ಬರಬಾರ್ದು ಅಂತ ತಾಯಿ ಎದೆ ಹಾಲಲ್ಲೇ ಅಮೃತ ಇಟ್ಬಿಟ್ಟ. ಅಷ್ಟಕ್ಕೆ ಆ ದೇವರು ಸುಮ್ಮನಾಗಲಿಲ್ಲ, ಮತ್ತೆ ಕರುಣೆ ತೋರಿಸಿ ತಾಯಿ ಕೈಯಲ್ಲೇ ಅಮೃತ ಇಟ್ಬಿಟ್ಟ ಅಂತ ಹೇಳ್ತಾ ಇರಬೇಕಾದ್ರೆ ಆ ಮಾತನ್ನ ಕೇಳಿ ಈ ಕಡೆ ಅಜಿತ್ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಹಾಗೆ ತಾಯಿ ಕೈಯಲ್ಲಿ ಏನೇ ಕೊಟ್ಟರು ಸಹ ಅದು ವಿಷನೂ ಅಮೃತ ಆಗಿರಲಿ ಇನ್ನು ವರನೂ ಸಹ ದೇವರು ಕೊಟ್ಟ ಅಂತ ಅಂದಾಗ ಈ ಕಡೆ ಸತ್ಯಣ್ಣ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಮತ್ತೆ ಭೂಮಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನಾನು ನನ್ನ ತಾಯಿ ಕೈಯಾರೆ ಕೈತು ತಿನ್ನಬೇಕು ಅಂತ ಎಷ್ಟೋ ತಿಂಗಳಾನ್ಗಟ್ಲೆಯಿಂದ ಕಾಯ್ತಾ ಇದ್ದೀನಿ, ಆದರೆ ಅದೃಷ್ಟನ ನನಗೆ ಕೊಡಲಿಲ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಸಂಗೀತ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ನಾಳೆ ಸೌಮ್ಯಂಗೆ ಮಾತೃಭೋಜನ ಇದೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ, ನಮ್ಮ ತಾಯಿ ನೆನಪಾಗ್ತಿದ್ದಾಳೆ, ಅದಕ್ಕೆ ಮನಸ್ಸಲ್ಲಿರೋ ಕಣ್ಣೀರು ಕಣ್ಣಿನ ರೂಪದಲ್ಲಿ ಹೊರಗಡೆ ಬಂತು ಅಂತ ಹೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಅಜಿತ್ ಮುಖನ ನೋಡ್ತಾ ಇರ್ತಾನೆ. ಈ ಕಡೆ ಅಜಿತ್ ಬಂದು ಭೂಮಿನ ಸಮಾಧಾನ ಮಾಡ್ಕೊಂಡು ಕೂರಿಸ್ಕೊಂಡು ನಾನು ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಸತ್ಯಣ್ಣ ತನ್ನ ಪಾಡಿಗೆ ತಾನು ಮೊಬೈಲ್ ಏನೋ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಪಲ್ಲವಿ ಬಂದು ಅಣ್ಣ ಟೀ ಕೇಳ್ತಾ ಇದ್ರಲ್ಲ ತಗೊಳ್ಳಿಂದಾಗ ತಲೆ ಬೇರೆ ನೋವ್ತಿತ್ತಮ್ಮ, ಕೊಟ್ಟಿದ್ದು ಒಳ್ಳೇದಾಯಿತು ಅಂತ ಅಂದಾಗ ಪಲ್ಲವಿ ಹೋಗ್ತಾ ಇರ್ತಾಳೆ ಟೀ ಕೊಟ್ಟು. ಅವಾಗ ಮತ್ತೆ ಕರೆದ್ಬಿಟ್ಟು ಒಂದು ನಿಮಿಷ ಮಾತಾಡಬೇಕು ಬಾಮ್ಮ, ನೀವು ಫ್ರೀ ಇದೆಯಾ ಅಂದಾಗ ಹ್ಞೂ ಅಣ್ಣ ಅಂತಾಳೆ. ಅವತ್ತು ಕಾಲೇಜಲ್ಲಿ ನಡೆದಿದ್ದ ಘಟನೆಗೆಯಿಂದ ಏನಾದರೂ CCTV ಅದರಲ್ಲಿ ಏನಾದರೂ ರೆಕಾರ್ಡ್ ಇದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಸಿಗ್ಬೋದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮನೆ ಮುಂದೆ ಬಂದು ಗಲಾಟೆ ಮಾಡಿದಾಗ ಏನಾದರೂ ಫೋಟೇಜಸ್ ಎಲ್ಲ ಇದೆಯಾ ಅಂದಾಗ ಅವನು ಗಲಾಟೆ ಮಾಡಲಿಲ್ಲ, ಬಂದು ಸಭ್ಯಸ್ಥ ಥರ ನಡ್ಕೊಂಡ. ಅಕ್ಕಪಕ್ಕದವರೆಲ್ಲರೂ ಸಹ ನಂದೇ ತಪ್ಪು ಅನ್ನೋ ರೀತಿ ನಡ್ಕೋತಾ ಇದ್ರು, ಯಾರೂ ಸಹ ನನ್ನ ಪರ ಇಲ್ಲ ಅಂದಾಗ ನಿನ್ನ ಪರ ಯಾರೂ ಇಲ್ದಿದ್ರೂ ಪರವಾಗಿಲ್ಲ, ಆದರೆ ಯಾವುದೇ ಸಹ ಪ್ರೂಫು ಸಿಗಬಾರ್ದು, ಆ ಥರ ನಾವು ನೋಡ್ಕೋಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಪಲ್ಲವಿ ತುಂಬ ಕಣ್ಣೀರು ಹಾಕೊಂಡು ಹಾಗೆ ಸತ್ಯಣ್ಣನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.